ದೇವಿ ದೇವಿ ಏನ್ರಿ ಏನ್ರಿ ಇದನ್ನೆಲ್ಲ ಹ್ಯಾಕ್ ತಗೊಂಡ್ ಬಂದ್ರಿ? ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ತಂದಿರೋದು. ಓ ಏನ್ರಿ ಅಜ್ಜಿ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿತ್ತಲ್ವಾ? ಹೌದು, ಇಷ್ಟು ವರ್ಷ ಕೆಲ್ಸಕ್ಕೆ ಬಾರ್ದಿರೋ ನನ್ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದ ನಿನ್ನ ನೋಡಿ ಸಂತೋಷ ಪಟ್ಟಿರೋರು. ನೋಡಿ, ನನ್ ಗಂಡನ್ ಯಾರಾದ್ರೂ ಏನಾದ್ರು ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತಷ್ಟೇ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಇದೇ ತರ ಒಂದು ಮುದ್ದು ಮಗುನ ನನಗ್ ಕೊಡ್ತೀಯ? ಅದಿರ್ಲಿ ನೋಡು, ನನ್ನ ಮುದ್ದು ಮಗಳಿಗೆ 5 ರೂಪಾಯಿ ಬಿಸ್ಕೊತ್ತು, ನನ್ನ ಪ್ರೀತಿ ಹೆಂಡತಿಗೆ 5 ರೂಪಾಯಿ ಮಲ್ಲಿಗೆ ಹೂ. ಇದ್ರಲ್ಲಿ ಬೇಕಾದ್ರೆ ಸಾಮಾನಿದೆ, ಮಿಕ್ಕಿದ್ದು 30 ರೂಪಾಯಿ ಇಲ್ಲಿದೆ. ಏನ್ರಿ ಲೆಕ್ಕನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಲೆಕ್ಕ ನನ್ನ ಹೆಂಡತಿ ಹತ್ರ ಹೇಳ್ದೆ, ಇನ್ನೇನ್ ಪಕ್ಕದ ಮನೆಯವಳ ಹತ್ರ ಹೇಳಕ್ಕಾಗತ್ತಾ? ಯಾಕೆ ಹೇಳ್ದೆ ಅಂದ್ರೆ, ಮನ್ಸಲ್ಲಿರೋದನ್ನ ಹೇಳ್ಬಿಟ್ರೆ ಭಾರ ಕಮ್ಮಿ ಆಗುತ್ತೆ. ಗಂಡನ ಭಾರನ ಹೆಂಡತಿ ಇಳಿಸ್ಬೇಕು, ಹೆಂಡತಿ ಭಾರನ ಗಂಡ ಇಳಿಸ್ಬೇಕು. ಆಗ್ಲೇ ಸಂಸಾರನ ಗಾಡಿ ಜಲ್ 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 ಅಂತ ಓಡುತ್ತೆ. ಏನ್ರಿ ಇಷ್ಟೊಂದು ಬದಲಾಗ್ಬಿಟ್ಟಿದ್ದೀರಾ? ಇಷ್ಟೇನು, ಒಳಗ್ ಬಾ, ಇನ್ನು ಬೇಕಾದಷ್ಟು ಹೇಳ್ತೀನಿ. ಲಾ 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 ನಾ 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 ಲಾ ಲಾ ನಾ ನಾ ಲಾ 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 ಬ ಬ ಬ ದ ದಂ ದ ಲಾ. ಮೂಟೆಯವರು ನನ್ಗೆ ಹೊಸ್ತಲ್ವಾ? ನಾಳೆಯಿಂದ ಒಂದ್ 4 ಮೂಟೆ ಹೆಚ್ಚಾಗಿ ಒತ್ತು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಸೋಪ್ ಹಾಕು. ಸೋಪ್ ಏನ್ರಿ ಮಹಾರಾಜನ್ ತರ ಇದ್ದವ್ರು ನೀವು ನಮಗೋಸ್ಕರ ಕೂಲಿಯವ್ರ ತರ ಮೂಟೆ ಹೊರಬೇಕಾಯ್ತಲ್ಲ. ನೀನು ಮಾತ್ರ ಏನು ಮಹಾರಾಣಿ ತರ ಬಾಳಿಗೆ ಬದುಕಬೇಕಾದ್ರೆ ನನಗೋಸ್ಕರ ಎಷ್ಟು ನೋವು ಅನುಭವಿಸಿಲ್ಲ, ಎಷ್ಟು ಕಷ್ಟಪಟ್ಟಿಲ್ಲ. ಅದ್ರ ಮುಂದೆ ಇದ್ಯಾವ ಮಹಾ ದೇವಿ? ಈ ಸಮಾಜದಲ್ಲಿ ನಾನ್ ತಲೆ ಎತ್ಕೊಂಡು ಬಾಳ್ಬೇಕು. ಅದಕ್ಕೋಸ್ಕರ ತಲೆ ತಗ್ಸಿ ಮೂಟೆ ಹೊರೋದ್ರಲ್ಲಿ ತಪ್ಪೇನಿಲ್ಲ. ನೀನು ಸೋಪ್ ಹಾಕು, ನೀ ಸೋಪ್ ಹಾಕಿ ಹೇಳ್ತೀನಿ. ಸೋಪ್ ಕಷ್ಟಪಟ್ಟು ದುಡಿದು ಬಂದಿದ್ದೀರಾ, ಹೊಟ್ಟೆ ತುಂಬಾ ಊಟ ಮಾಡಿದ್ದೀರಾ. ಈ ಎಲೆಡ್ಕೆ ಹಾಕೊಂಡು ಕಣ್ ತುಂಬಾ ನಿದ್ದೆ ಮಾಡಿ. ಒಬ್ಬನೇನಾ? ಮತ್ತೆ ಇಂಥ ಬೆಳದಿಂಗಳ ಬೆಳಕಲ್ಲಿ ಇಂಥ ಒಂದು ಸುಂದರವಾದ ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಯಾವ ನನ್ನ ಮಗ ಒಬ್ಬನೇ ಮಲಗ್ತಾನೆ? ಬೇಡ. ನೀನು ಬೀಡ ತಿಂದ ಮೇಲೆ ಬೇಡ ಬೇಡ ಅಂದ್ರು ನಾನು ಬಿಡ್ತೀನ? ಹ್ಮ್